ಒಂದು ಕಡೆ ಬೀದಿ ಬದಿ ವ್ಯಾಪಾರಸ್ಥರ ಅಲೆದಾಟ ಆದರೆ ಬಿಡದಿ ರೈತರ ಹೋರಾಟ ಮುಂದುವರಿತಾ ಇದೆ. ರಾಜ್ಯ ಸರ್ಕಾರದ ವಿರುದ್ಧ ರೈತರು ಪ್ರೊಟೆಸ್ಟ್ ಮುಂದುವರಿಸ್ತಾ ಇದ್ದಾರೆ. ಬಿಡದಿ ರೈತರ ಮೇಲಿನ FIR ಅನ್ನು ರದ್ದುಗೊಳಿಸುವಂತೆ ಒತ್ತಾಯ ಕೇಳಿ ಬರ್ತಾ ಇದೆ. ರಾಜ್ಯ ಸರ್ಕಾರದ ವಿರುದ್ಧ ಒಂದು ಕಡೆ ಬೀದಿ ಬದಿ ವ್ಯಾಪಾರಸ್ಥರು, ಇನ್ನೊಂದು ಕಡೆ ರೈತರು ಬೀದಿಗಿಳಿದು ಹೋರಾಟ ಮಾಡ್ತಾ ಇದ್ದಾರೆ. ಬಿಡದಿ ರೈತರ ಮೇಲಿನ FIR ಅನ್ನು ರದ್ದುಗೊಳಿಸಿ ಮಂಡ್ಯದ DC ಕಚೇರಿ ಬಳಿ ಕಿಸಾನ್ ಸಂಘದವರು ಈಗ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಭಾರತೀಯ ಕಿಸಾನ್ ಸಂಘದಿಂದ ನಡೆದಿರುವಂತಹ ಪ್ರತಿಭಟನೆ, ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ನೀರಿಲ್ಲದೆ ರೈತರು ಬೆಳೆದಂತಹ ಬೆಳೆಗಳು ಒಣಗಿ ಹೋಗಿದ್ದಾವೆ. ಮಳೆನೇ ಬಂದಿಲ್ಲ, ನೀರು ಎಲ್ಲಿಂದ ಬರಲಿಕ್ಕೆ ಸಾಧ್ಯ ಆಗ್ತದೆ? ಹಾಗಾಗಿ ಸಾಕಷ್ಟು ರೈತರು ಆ ವಿಚಾರದಲ್ಲಿ ಕಂಗಾಲಾಗಿದ್ದಾರೆ. ಇನ್ನೊಂದು ಕಡೆ ಬರಪೀಡಿತ ಪ್ರದೇಶ ಅಂತ ಘೋಷಣೆ ಮಾಡಬೇಕು ಅಂತ ಮಂಡ್ಯ ಭಾಗದ ಕೆಲವೊಂದಿಷ್ಟು ಸಂಘ ಸಂಸ್ಥೆಯವರು ರೈತರ ಪರವಾಗಿ ನಿಂತ್ಕೊಂಡಿದ್ದಾರೆ. ಹಾಗಾಗಿ ಈ ಬರಪೀಡಿತ ಪ್ರದೇಶ ಅಂತ ಘೋಷಣೆ ಮಾಡೋದ್ರ ಜೊತೆಗೆ ರೈತರ ಮೇಲೆ ಈ ಕೊಲೆಗಡುಕ ಅನ್ನುವಂತಹ FIR ಅನ್ನು ಹಾಕಿದಾರಲ್ಲ, ಅದನ್ನು ನೀವು ರದ್ದು ಮಾಡಬೇಕು. ಇದು ಖಂಡನೀಯ ಮತ್ತು ರೈತರ ಮೇಲೆ ನಡೀತಾ ಇರುವಂತಹ ದೌರ್ಜನ್ಯ ಸರಿಯಲ್ಲ. ರೈತರ ಹೆಸರಲ್ಲಿ ಸರ್ಕಾರ ಅಧಿಕಾರಕ್ಕೆ ಬಂದಿದೆ. ರೈತರ ಮೇಲಿನ FIR ಕೂಡಲೇ ರದ್ದು ಮಾಡಬೇಕು, ಬಿಡದಿ ಟೌನ್ಶಿಪ್ಪನ್ನು ಕೈ ಬಿಡಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ. ನೋಡಿ, ಎಷ್ಟೊಂದು ಸಮಸ್ಯೆಗಳು ತಲೆದೋರಿದ್ದಾವೆ ರಾಜ್ಯದಲ್ಲಿ. ಒಂದು ಕಡೆ ಮಳೆ ಇಲ್ಲ, ಮಳೆ ಇಲ್ಲದೇ ಬೆಳೆ ಬೆಳೀಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ, ರೈತರು ಕಂಗಾಲಾಗಿದ್ದಾರೆ. ಈ ಎಲ್ಲ ಬೆಳವಣಿಗೆಗಳ ನಡುವೆ ರೈತರ ಮೇಲೇ ನೀವು FIR ಹಾಕಿದ್ದೀರಲ್ವಾ, ಇದು ಎಷ್ಟರ ಮಟ್ಟಿಗೆ ಸರಿ ಅಂತ ಕಿಸಾನ್ ಸಂಘದವರು ರೈತರ ಬೆನ್ನೆಲುಬಿಗೆ ನಿಂತಿದ್ದಾರೆ. ಹಸಿರು ಶಾಲ್ ಹಾಕಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ರೈತರ ಮೇಲೆ ಕೊಲೆಗಡುಕ ಅನ್ನುವಂಥ ಈ ಕಳಂಕ ನೀವೇನು ಹೊರಿಸಿದ್ದೀರಲ್ಲ, ಅದನ್ನು ಮೊದಲು ಕಿತ್ತು ಹಾಕಿ FIR ಅನ್ನು ನೀವು ರದ್ದುಪಡಿಸಬೇಕು. ರೈತರ ಹೆಸರಲ್ಲಿ ಸರ್ಕಾರ ಅಧಿಕಾರಕ್ಕೆ ಬಂದಿದೆ. ಕರೆಕ್ಟು, ಕಿಸಾನ್ ಸಂಘದವರು ಹೇಳ್ತಾ ಇರೋದೆಲ್ಲ ಕರೆಕ್ಟು. ಯಾಕಂದರೆ ಅದೆಷ್ಟೋ ಜನ ರಾಜಕಾರಣಿಗಳು ಇವತ್ತು ರೈತರ ಮೇಲೆ ಪ್ರಮಾಣ ಮಾಡಿ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿದಿರ್ತಾರೆ. ಅಂತಹ ರೈತರ ಮೇಲೇ ನೀವು FIR ಹಾಕೋದು ಎಷ್ಟರ ಮಟ್ಟಿಗೆ ಸರಿ? ಯಾಕಂದರೆ ಈ ರೈತ ಬೆಳೆದಂತಹ ಅನ್ನ ದೇಶದ ವಿವಿಧ ವರ್ಗದ ಜನ ಇವತ್ತು ಅಲ್ಲಿ ಸೇವನೆ ಮಾಡ್ತಾರಲ್ವಾ. ಹಾಗಾಗಿ ಇವತ್ತು ಅನ್ನನೇ ಬೆಳಿಲಿಲ್ಲ ರೈತ ಅಂದರೆ ಎಲ್ಲರೂ ಕೂಡ ಉಪವಾಸ ಇರಬೇಕಾಗ್ತದೆ. ಅಂಥ ರೈತರ ಮೇಲೆ ನೀವು FIR ಹಾಕಿದ್ದೀರಾ, ಅವ್ರನ್ನ ಕೊಲೆಗಡುಕ ಅನ್ನುವಂತಹ ಒಂದು ಕೂಪಕ್ಕೆ ತಳ್ಳಿದ್ದೀರಾ. ಇದು ಎಷ್ಟರ ಮಟ್ಟಿಗೆ ಸರಿ ಅಂತ ಕಿಸಾನ್ ಸಂಘದವರು ಇವತ್ತು ಸರ್ಕಾರಕ್ಕೆ FIR ಅನ್ನು ರದ್ದು ಮಾಡಿ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ಮಂಡ್ಯ ಜಿಲ್ಲೆಯನ್ನು ಬರಪೀಡಿತ ಜಿಲ್ಲೆಯಾಗಿ ನೀವು ಘೋಷಣೆ ಮಾಡಬೇಕು, ಅದಕ್ಕೆ ಸಂಬಂಧಪಟ್ಟಂಥ ಪರಿಹಾರ ಸಿಗಬೇಕು. ಇನ್ನು ಅವ್ರ ಮೇಲೆ ಏನೇನೆಲ್ಲ ನೀವು ದೌರ್ಜನ್ಯವನ್ನು ಮಾಡಲಿಕ್ಕೆ ಮುಂದಾಗಿದ್ದೀರಾ ಅದನ್ನೆಲ್ಲ ಕೈ ಬಿಡಬೇಕು ಅನ್ನುವಂಥದ್ದನ್ನು ಈಗ ಅಲ್ಲಿಯ ರೈತರ ಜೊತೆಗೆ ರೈತ ಸಂಘದವರ ಒಂದು ಆಗ್ರಹ ಆಗಿದೆ. ಈ ಬಗ್ಗೆ ಮಾತಾಡಿದ್ದಾರೆ ರೈತ ಸಂಘಕ್ಕೆ ಸಂಬಂಧಪಟ್ಟಂಥವರು. ಬನ್ನಿ ನೋಡ್ಕೊಂಬರೋಣ. ವತಿಯಿಂದ ಇಂದು ನಗರದಲ್ಲಿ ಪ್ರತಿಭಟನೆ ಮಾಡಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಕೊಟ್ಟಿದ್ದೀವಿ. ಎರಡು ವಿಷಯವಾಗಿ ನಾವು ಮನವಿಯನ್ನು ಕೊಟ್ಟಿದ್ದೀವಿ. ಮೊದಲನೇ ವಿಷಯ ಏನು, ಇವತ್ತು ಬರಗಾಲ ಬಂದಿದೆ. ಸುಮಾರು 6 ತಿಂಗಳಿಂದ ವಿಜ್ಞಾನಿಗಳು ಹೇಳ್ತಾ ಬಂದಿದ್ದಾರೆ, ಎಲ್ಲಿನೋ ಎಫೆಕ್ಟಿಂದ ಮಳೆ ಕೊರತೆ ಆಗುತ್ತೆ, 60%ಕ್ಕಿಂತ ಹೆಚ್ಚು ಪ್ರಮಾಣದಲ್ಲಿ ಮಳೆ ಕೊರತೆ ಆಗುತ್ತೆ ಅಂತ ಹೇಳಿದ್ದಾರೆ. ಆದರೂ ಕೂಡ ಸರ್ಕಾರ ಸರಿಯಾದ ನಿರ್ವಹಣಾ ಕ್ರಮ ತಗೊಳ್ಳದೇ ಇರೋದ್ರಿಂದ ನಮ್ಮ ಭಾಗದ ಎಲ್ಲ ಬೆಳೆಗಳು ಒಣಗಿದ್ದಾವೆ. ಎಷ್ಟು ಮಟ್ಟಿಗೆ ಒಣಗಿದ್ದಾವೆ ಅಂತಂದರೆ 50% ಫಸಲು ಕೂಡ ಸಿಗ್ತಾ ಇಲ್ಲ. ಆ ದೃಷ್ಟಿಯಿಂದ ಮೊದಲು ಫಸಲು ಪರಿಹಾರವನ್ನು ಕೊಡಬೇಕು. ಎರಡನೇದಾಗಿ ಏನು ಈ ಬರಗಾಲ ಬಂದಿದೆ ಇದಕ್ಕೆ ಸಮಗ್ರ ರೂಪದಲ್ಲಿ, ಅಂದರೆ ಏನು ಯುದ್ಧೋಪಾಯದ ರೂಪದಲ್ಲಿ ವ್ಯವಸ್ಥೆಗಳನ್ನ ಕಲ್ಪಿಸಬೇಕು. ಅಂದರೆ ದನ ಕರುಗಳಿಗೆ ಮೇವಿನ ವ್ಯವಸ್ಥೆ ಆಗಬೇಕು, ಗೋಶಾಲೆಗಳನ್ನ ತೆರಿಬೇಕು, ಮತ್ತು ಎಲ್ಲೆಲ್ಲಿ ನೀರಿನ ಹಾಕಾರ ಇದೆ ಅಲ್ಲೆಲ್ಲ ನೀರನ್ನು ವ್ಯವಸ್ಥೆ ಮಾಡಬೇಕು. ಕರೆಂಟು 60% ಹಾಲಿ ಕಮ್ಮಿ ಉತ್ಪತ್ತಿ ಆಗ್ತಾಯಿದೆ ಅಂತ ಹೇಳ್ತಾ ಇದ್ದಾರೆ. ರೈತರ ಬೆಳೆನೂ ಒಣಗ್ತಾ ಇದೆ, ಇರು ನೀರನ್ನು ತಗೊಳಕ್ಕಾಗ್ತಾ ಇಲ್ಲ ಭೂಮಿಯಿಂದ. ಹಾಗಾಗಿ ಸರಿಯಾದ ಪ್ರಮಾಣದಲ್ಲಿ ಕರೆಂಟ್ ಕೊಡಬೇಕು. ಒಟ್ಟಾರೆ ಹೇಳಬೇಕು ಅಂತಂದರೆ ರೈತರ ಎಲ್ಲ ಸಾಲವನ್ನು ಮನ್ನಾ ಮಾಡಬೇಕು. ಇದು ಮೊದಲು ಬರ ಪರಿಹಾರಕ್ಕೆ ಸರ್ಕಾರ ತಗೋಬೇಕಾದಂಥ ಒಂದು ನಿರ್ಣಯ. ಇನ್ನು ಎರಡನೇದು ಅವೈಜ್ಞಾನಿಕವಾಗಿ ಬಿಡದಿ ಭಾಗದಲ್ಲಿ, ಕಂಚಕಾರನಹಳ್ಳಿಯ ಭಾಗದಲ್ಲಿ ಟೌನ್ಶಿಪ್ಪನ್ನು ಸರ್ಕಾರ ಮಾಡಲಿಕ್ಕೆ ಹೊರಟಿದೆ. ಇದು ಅವೈಜ್ಞಾನಿಕ. ಯಾಕೆ ಅಂತಂದರೆ 2013 ಆಕ್ಟ್ ಪ್ರಕಾರ ಯಾವುದೇ ಕೃಷಿ ಭೂಮಿ, ಫಲವತ್ತತೆ ಭೂಮಿಯನ್ನು ವಶಪಡಿಸ್ಕೊಳ್ಳೋಂಗಿಲ್ಲ, ಭೂಸ್ವಾಧೀನ ಮಾಡುವಾಗಿಲ್ಲ. ಆದರೆ ರಿಯಲ್ ಎಸ್ಟೇಟ್ ದಂಧೆಗೆ ಈ ಸರ್ಕಾರ ಈ ಕ್ರಮವನ್ನು ಕೈಗೊಳ್ತಾ ಇದೆ. ಮತ್ತು ಅಲ್ಲಿ ರೈತರು ತಮ್ಮ ಹಕ್ಕಿಗಾಗಿ ಹೋರಾಟ ಮಾಡ್ತಾ ಇದ್ದಾರೆ. ತಮ್ಮ ಭೂಮಿ ಒಂದ್ಸರ್ ಹೋದರೆ ಮತ್ತೆ ಸಿಗೋದಿಲ್ಲ ಅನ್ನುವಂಥ ಭಯದಲ್ಲಿ ರೈತರು ಹೋರಾಟ ಮಾಡ್ತಾ ಇದ್ದಾರೆ. ಅಂಥ ರೈತರ ಮೇಲೆ ನೀವು ಕೊಲೆಗಡುಕ FIR ಅನ್ನು ಹಾಕ್ತಾ ಇದ್ದೀರಲ್ಲ, ನೀವು ಕೊಲೆ ಮಾಡೋ ಪ್ರಯತ್ನ ಮಾಡಿದ್ರು ಅಂತೇಳಿ FIR ಹಾಕ್ತಾ ಇದ್ದೀರಲ್ಲ, ಇದು ಖಂಡಿತ ಖಂಡನೀಯ.